टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। SIT ಟೀಮ್ ಈಗಾಗಲೇ ಸಜ್ಜಾಗಿದೆ. ಜೊತೆಗೆ ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಕಾರ್ಯಾಚರಣೆ ಶುರುವಾಗುತ್ತೆ. ಇವತ್ತು 4ನೇ ದಿನದ ಶೋಧ, 4ನೇ ದಿನದ ಕಾರ್ಯಾಚರಣೆ. ಇದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾರೆ. ಎಲ್ಲಿ ಯಾವ ರೀತಿ ಏನು ಎತ್ತ 6ನೇ ಪಾಯಿಂಟಲ್ಲೇ ಆಗಿಬೇಕಾ ಅಥವಾ 6ನೇ ಪಾಯಿಂಟ್ ಒಂದು ಹಂತಕ್ಕೆ ಬಂದಾದ ಮೇಲಿಂದ 7 ಮತ್ತು 8ಕ್ಕೆ ಹೋಗಬೇಕಾ? ಸಭೆಯನ್ನು ನಡೆಸೇನೇ ಮೀಟಿಂಗನ್ನು ಮಾಡೇನೇ SIT ಟೀಮ್ ಮುಂದಕ್ಕೆ ಹೋಗುತ್ತೆ. ಸಭೆ ನಡೆಸಿಯೇ ಧರ್ಮಸ್ಥಳಕ್ಕೆ SIT ಟೀಮ್ ಹೋಗಿರೋದು. ಜೊತೆಗೆ ಅಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು. ಅಲ್ಲಿಂದ ಬಂದು ಮತ್ತೆ ಈ ಕಾಡಿನ ಪ್ರದೇಶದಲ್ಲಿ ಎಲ್ಲೆಲ್ಲಿ ಅಗಿಬೇಕು ಏನು ಎತ್ತ ಅದಕ್ಕೆ ಪೂರ್ವಭಾವಿಯಾಗಿ ಇವರು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡ್ತಾರೆ. ಬರೀ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಈಗ SIT ಕಚೇರಿಯ ಮುಂಭಾಗದಲ್ಲಿದ್ದಾರೆ. ಅಶೋಕ್, ನೀವು SIT ಕಚೇರಿಯ ಮುಂಭಾಗದಲ್ಲೇ ಇದ್ದೀರಿ. ಈ ಎಲ್ಲಿಗಾದರೂ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಿ ಸಾಕಷ್ಟು ಚರ್ಚೆಗಳಾಗಿ ಅದಾದ ನಂತರವೇನೇ SIT ಟೀಮ್ ಹೊರಡುತ್ತೆ ಅನ್ನುವಂಥದ್ದು. ಮತ್ತೆ ಅಗೈನ್ ಅದೇ ಪ್ರಶ್ನೆ, ಈಗೇನು 6ನೇ ಪಾಯಿಂಟಲ್ಲೇ ಕಂಟಿನ್ಯೂ ಆಗುತ್ತಾ ಅಥವಾ 7 ಮತ್ತು 8ನೇ ಪಾಯಿಂಟಿಗೆ ಹೋಗುತ್ತಾ ಅಂತ ಮೀಟಿಂಗ್ ನಡೀತಾ ಇದೆಯಾ? ಮೀಟಿಂಗ್ ಮುಗಿದಿದೆಯಾ? ಕಾರ್ಯಾಚರಣೆ ಶುರುವಾಗದಿದ್ದರೆ ಎಷ್ಟೊತ್ತಿಗೆ ಶುರು ಆಗುತ್ತೆ? ರಂಗನಾಥ್, ಇವತ್ತು ಧರ್ಮಸ್ಥಳದಲ್ಲಿ ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟಂತ 4ನೇ ದಿನದ ಕಾರ್ಯಾಚರಣೆ ನಡೀಲಿಕ್ಕಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಈ 4ನೇ ದಿನದ ಕಾರ್ಯಾಚರಣೆಗೆ ಎಲ್ಲ ಹಂತದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ನಾನೀಗ ಇದೇ ಒಂದು SIT ಅಂದರೆ ಬೆಳ್ತಂಗಡಿಯಲ್ಲಿ SIT ಕಚೇರಿಯನ್ನು ಸ್ಥಾಪನೆ ಮಾಡಿದ್ರು, ಅದೇ ಒಂದು ಕಚೇರಿಯ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಈ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಒಂದು ಕ್ವಾರ್ಟರ್ಸ್ ಅನ್ನು ಹೊಸದಾಗಿ ನಿರ್ಮಾಣ ಮಾಡಲಾಗಿತ್ತು. ಅದೇ ಒಂದು ಕ್ವಾರ್ಟರ್ಸ್ನಲ್ಲಿ SIT ಕಚೇರಿಯನ್ನು ತೆರೆದಿರುವಂಥದ್ದು. ಕಳೆದ 3 ದಿವಸಗಳಿಂದಲೂ ಕೂಡ ಎಲ್ಲ ಅಧಿಕಾರಿಗಳು ಅಂದರೆ ಪ್ರಮುಖವಾಗಿ SIT ಅಧಿಕಾರಿಗಳು, ಇದರ ಜೊತೆಗೆ ಸಾಕ್ಷಿ ದೂರುದಾರ, ಇದರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು, FSL ಅಧಿಕಾರಿಗಳು, ಸ್ಥಳೀಯ ಪಂಚಾಯತ್ನ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದೇ ಒಂದು ಸ್ಥಳಕ್ಕೆ ಬಂದು ಒಟ್ಟು ಸೇರ್ತಾರೆ. ಸೊ ಇಲ್ಲಿಂದಲೇ ಅವರು ಒಂದು ಸಭೆಯನ್ನು ಮಾಡಿ ಆ ದಿನದ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು, ಎಲ್ಲಿ ಹೋಗಬೇಕು, ಏನೇನು ಮಾಡಬೇಕು, ಯಾವ್ಯಾವ ಅಧಿಕಾರಿಗಳ ಏನೇನು ಜವಾಬ್ದಾರಿ ಇದೆ ಅದೆಲ್ಲವನ್ನು ಕೂಡ ಇಲ್ಲೇ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿಂದ ಅವರು ಜಂಟಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಇವತ್ತು ಕೂಡ 4ನೇ ದಿನದ ಏನು ಕಾರ್ಯಾಚರಣೆ ನಡೀಲಿಕ್ಕಿದೆ, ಈ ಒಂದು ಕಾರ್ಯಾಚರಣೆ ಕೂಡ ಈಗಾಗಲೇ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. SIT ಅಧಿಕಾರಿಗಳು, ಆಮೇಲೆ FSL ನ ತಜ್ಞರು, ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಪಂಚಾಯತ್ನ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದೇ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. 10:30 ಸುಮಾರಿಗೆ ಇಲ್ಲಿಂದ ಜಂಟಿಯಾಗಿ ಟೀಮ್ ಅನ್ನು ಮಾಡಿಕೊಂಡು ಧರ್ಮಸ್ಥಳದ ಕಡೆಗೆ ಈ ತಂಡ ಹೋಗುತ್ತೆ. ಸೊ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಮೊದಲು ಇಲ್ಲೊಂದು ಸಭೆಯನ್ನು ಮಾಡ್ತಾರೆ. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಇರುವಂಥದ್ದು. 6ನೇ ಪಾಯಿಂಟ್ ಏನು, ನಿನ್ನೆ ಅಲ್ಲಿ ಆ ಮಾನವನ ಮೃತದೇಹದ ಅವಶೇಷಗಳು ಸಿಕ್ಕಿತ್ತು. ಸೊ ಅಲ್ಲಿ ಮತ್ತೆ ಇವತ್ತು ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾ ಅಥವಾ 7ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಮತ್ತೆ ಉತ್ಖನನ ಆರಂಭಿಸಬೇಕಾ, ಈ ಚರ್ಚೆಗಳು ಕೂಡ ನಡೆಯುತ್ತೆ. ಸೊ ಇಲ್ಲಿ ಡಿಸೈಡ್ ಮಾಡಿಕೊಂಡು ಆ ಬಳಿಕ ಅಲ್ಲಿ ಹೋಗ್ತಿರುವಂಥದ್ದು. ಪ್ರಮುಖವಾಗಿ ನಿನ್ನೆ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೋಹಂತಿ ಅವರು ಕೂಡ ಇದೇ ಒಂದು SIT ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ ಈ SIT ಕಚೇರಿಗೆ ಸಂಜೆ ವೇಳೆಗೆ ಬಂದಿದ್ರು. ಯಾವಾಗ 6ನೇ ಪಾಯಿಂಟ್ನಲ್ಲಿ ನಿನ್ನೆ ಮಾನವನ ಮೃತದೇಹದ ಅವಶೇಷಗಳು ಸಿಕ್ಕಿತ್ತು, ಅದಾದ ಬಳಿಕ ನೇರವಾಗಿ ಅವರು ಮಂಗಳೂರಿನಿಂದ ಈ ಒಂದು SIT ಕಚೇರಿಗೆ ಬಂದಿದ್ರು. ಇಲ್ಲಿ ಅನುಚೇತ್ ಅವ್ರ ಜೊತೆ, ಇದರ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು SIT ಅಧಿಕಾರಿ ಸಿಬ್ಬಂದಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, ಪ್ರಮುಖವಾಗಿ AC ಅವರು ಬರ್ತಾರೆ. ಸೊ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿದ್ರು. ಅಂದ್ರೆ ಈ ಮಾನವನ ಮೃತದೇಹದ ಅವಶೇಷಗಳು ಸಿಕ್ಕಿರೋದ್ರಿಂದ ಅದರ FSL ಮುಂದಿನ ಅಂದ್ರೆ ಮೇಲ್ನೋಟಕ್ಕೆ FSL ತಜ್ಞರು ಅದು ಪುರುಷನ ಮೃತದೇಹ ಅಂತ ಹೇಳಿದ್ದಾರೆ, ಆದ್ರೆ ಅದರ ವೈಜ್ಞಾನಿಕ ಪರೀಕ್ಷೆಗಳು ಆಗಬೇಕಾಗಿದೆ. ಸೊ ಅದರ ಕುರಿತು ಆ ಮೃತದೇಹ ಯಾರದ್ದು, ಅದರ ಗುರುತು ಪತ್ತೆ ಹಚ್ಚುವುದು ಹೇಗೆ, ಸೊ ಅದೆಲ್ಲದರ ಕುರಿತಾಗಿ ವಿಸ್ತೃತವಾದಂತಹ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದೇ ಒಂದು SIT ಕಚೇರಿಗೆ ಬರ್ತಾರೆ. ಸೊ ಇಲ್ಲಿಂದ ಏನು ಸಾಕ್ಷ್ಯ ದೂರುದಾರನು ಕೂಡ ಅವನು ಕೂಡ ಇಲ್ಲೇ ಬರ್ತಾನೆ, ಅವರ ಲಾಯರ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಬರ್ತಾರೆ. ಸೊ ಎಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಇಲ್ಲಿಂದ ಮತ್ತೆ ಧರ್ಮಸ್ಥಳದ ಕಡೆಗೆ ತೆರಳಿಕ್ಕಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮ ಮಾಹಿತಿಗೆ.